ಬುಲೆಟ್ ಟ್ರೈನ್ ಶುರು ಮಾಡೋಕೆ ನರೇಂದ್ರರಿಗೆ ಆಗಲಿಲ್ಲ. ಯಾಕಂದರೆ ಟ್ರೈನ್ಗೆ ಹಸಿರು ನಿಶಾನೆ ತೋರಿಸದಂತೆ ನಾನು ಅವರನ್ನು ತಡೆದಿದ್ದೆ. ಟ್ರಂಪ್ ಪ್ರಮಾಣ ವಚನಕ್ಕೆ ಆಹ್ವಾನ ಸಿಗಲಿಲ್ಲ ಅಂತ ನರೇಂದ್ರ ಇಡೀ ದಿನ ಅಳ್ತಾ ಇದ್ರು. ಅದಕ್ಕಾಗಿ ನಿನ್ನೆ ನಾನು ಜೈಶಂಕರನ್ನು ಕರೆದು ಸರಿಯಾಗಿ ತರಾಟೆಗೆ ತೆಗೆದುಕೊಂಡೆ. ಅವರು ಕ್ಷಮೆ ಯಾಚಿಸಿ ಅಮೆರಿಕಕ್ಕೆ ಹೋಗಿ ಆಹ್ವಾನಕ್ಕೆ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ದಾರೆ. ನರೇಂದ್ರ ಹಾಗೂ ನಿರ್ಮಲಾ ಅವರಿಗೆ ಆರೋಗ್ಯ ವಿಮೆ ಮೇಲೆ GST ಹಾಕೋಕೆ ಹೇಳಿದ್ದೀನಿ. ಆ ಇಬ್ಬರೂ ಅಮಾಯಕರನ್ನ ನೀವು ಅದಕ್ಕಾಗಿ ದೂರಬೇಡಿ. ಹೀಗೆ ದೇಶದಲ್ಲಿನ ಪ್ರತಿಯೊಂದು ಅವ್ಯವಸ್ಥೆಗೂ ಸರ್ಕಾರದ ವೈಫಲ್ಯಗಳಿಗೂ ತಾನೇ ಹೊಣೆ ಅಂತ ದೇಶದ ಪ್ರಥಮ ಪ್ರಧಾನಿ ನೆಹರು ಅವರು ಒಪ್ಕೊಂಡಿದ್ದಾರೆ. ಈ ಬಗ್ಗೆ ಅವರೇ ಪ್ರಕಟಣೆ ನೀಡಿದ್ದಾರೆ. ಎಲ್ಲ ಸಮಸ್ಯೆಗಳಿಗೂ ನಾನೇ ಹೊಣೆ, ಮೋದಿಯನ್ನ ಯಾರೂ ದೂರಬೇಡಿ ಅಂತ ಹೇಳಿದ್ದಾರೆ. ಅರೆ ಇದೇನು, ನೆಹರು ಈಗ ಎಲ್ಲಿಂದ ಬಂದರು ಅಂತ ನಿಮಗೆ ಆಶ್ಚರ್ಯ ಆಯ್ತಾ? ಹಾಗಾದರೆ ಈ ನೆಹರು ಪ್ರತ್ಯಕ್ಷವಾದ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ. ಆದರೆ ಈ ಬಾರಿ ಅವರು ಕಂಡು ಬಂದಿರೋದು ಸಂಸದೀಯ ಚರ್ಚೆಗಳಲ್ಲಿ ಅಲ್ಲ, ಪ್ರಧಾನಿ ಕಚೇರಿಯಲ್ಲೂ ಅಲ್ಲ, ಕಾಂಗ್ರೆಸ್ ಆಫೀಸ್ನಲ್ಲೂ ಅಲ್ಲ. ಪಂಡಿತ್ ನೆಹರು ಈಗ AI ಟ್ವಿಸ್ಟ್ನೊಂದಿಗೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ Xನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ದೇಶದಲ್ಲಿ ರಸ್ತೆಯ ಗುಂಡಿಗಳಿಂದ ಹಿಡಿದು ಸರ್ಕಾರದ ವೈಫಲ್ಯಗಳವರೆಗೆ ಎಲ್ಲದಕ್ಕೂ ನಾನೇ ಹೊಣೆಗಾರ ಅಂತ ಪಂಡಿತ್ ನೆಹರು ಇದೀಗ ಒಪ್ಕೊಳ್ತಿದ್ದಾರೆ. ವರ್ಷಗಳಿಂದ ಬಿಜೆಪಿ IT ಸೆಲ್ ಮತ್ತು ಅದರ ಘಟಾನುಘಟಿ ನಾಯಕರು ತಮ್ಮ ಮೇಲೆ ಹೊರಿಸ್ತಾ ಬಂದಿರುವ ಎಲ್ಲ ಆರೋಪಗಳನ್ನ ಸರಿ ಅಂತ ತಾನೇ ಹೇಳೋ ಮೂಲಕ ನೆಹರು ಈಗ ಬಿಜೆಪಿ ಹಾಗೂ ಮೋದಿಯನ್ನ ಕುಟುಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಬಾಡಿಗಾರ್ಡ್ ತರ ನೆಹರು ಕಾಣಿಸಿಕೊಳ್ತಿದ್ದಾರೆ. ಐತಿಹಾಸಿಕ ವ್ಯಕ್ತಿಗಳ ಮತ್ತು ರಾಜಕಾರಣಿಗಳ ಹೆಸರಲ್ಲಿ ಬರೆದಿರುವ ಹೊಸ ಅಣಕು ಖಾತೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಮಾಷೆ, ಜೋಕು, ವ್ಯಂಗ್ಯಕ್ಕೆ ಕೊರತೆ ಇಲ್ಲದಂತೆ ಮಾಡಿವೆ. ಹೀಗೂ ತಮಾಷೆ ಮಾಡಬಹುದು ಅಂತ ಈ ಖಾತೆಗಳು ಹೇಳ್ತಿವೆ. ಹೇಗೆಲ್ಲ ತಮಾಷೆ ಮಾಡಬಹುದು ಅನ್ನೋ ಸಂದೇಶವನ್ನ ಈ ಖಾತೆಗಳು ನೀಡ್ತಿವೆ. ವರ್ಷಗಳ ಹಿಂದೆ ದೇವರ ಹೆಸರಲ್ಲೇ ಬಂದಿದ್ದ ದಿ ಟ್ವೀಟ್ ಆಫ್ ಗಾಡ್ ಎಂಬ ಅಣಕು ಖಾತೆ ದೇವರಿಗೆ ವ್ಯಂಗ್ಯದ ಧ್ವನಿಯನ್ನ ನೀಡಿತ್ತು. ಈಗ ಮೊಘಲರು ಮತ್ತು ಮಹಾತ್ಮ ಗಾಂಧಿ ತರದ ಅತಿರಥರ ಹೆಸರಿನ X ಮತ್ತು ಇನ್ಸ್ಟಾಗ್ರಾಮ್ ಅಣಕು ಖಾತೆಗಳು ಇದೇ ಟ್ರೆಂಡ್ನ ಭಾಗವಾಗಿವೆ. ಈ ಖಾತೆಗಳು ಸಾಂಪ್ರದಾಯಿಕ ಮೀಮ್ಗಳನ್ನ ಮೀರಿ ಪ್ರಚಲಿತ ವಿದ್ಯಮಾನಗಳಿಗೆ ತೀಕ್ಷ್ಣವಾದ ಹಾಸ್ಯದ ಮೂಲಕ ಪ್ರತಿಕ್ರಿಯಿಸಿವೆ. ತಮಾಷೆಯ ಜೊತೆಗೆ ಚಿಂತನೆಗೂ ಹಚ್ಚಿವೆ. ಈಗ AI ನಿಂದಾಗಿ ಮತ್ತಷ್ಟು ಈ ತಮಾಷೆ, ವ್ಯಂಗ್ಯ, ಹಾಸ್ಯಕ್ಕೆ ಹೊಸ ಆಯಾಮ ಬಂದಿದೆ. ಇನ್ನಷ್ಟು ಮತ್ತಷ್ಟು ಸೃಜನಶೀಲ ವಿಡಂಬನೆ ಪೋಸ್ಟ್ಗಳು ಹೆಚ್ಚಾಗಿವೆ. ಇದೀಗ ರಾಜಕೀಯ ಪಕ್ಷಗಳು ಈ ಟ್ರೆಂಡ್ಗೆ ಧುಮುಕಿವೆ. ತೀರಾ ಸಪ್ಪೆಯಾಗಿ ಹೇಳಿಕೆ ಪ್ರಕಟ ಮಾಡೋ ಬದಲು AI ಮೂಲಕ ಸೃಜನಶೀಲ ಆಕರ್ಷಕ ಪೋಸ್ಟ್ಗಳನ್ನ ಹಾಕ್ತಿವೆ. ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಸಮುದ್ರದಲ್ಲಿ ಸ್ಪೀಡ್ ಬೋಟ್ ಅನ್ನ ಓಡಿಸೋದ್ರಿಂದ ಹಿಡಿದು DMK ನಾಯಕ ದಿವಂಗತ ಕರುಣಾನಿಧಿ ಮತ್ತೆ ಬಂದು ಭಾಷಣ ಮಾಡೋವರೆಗೆ IT ಸೆಲ್ಗಳು AI ರಚಿಸಿದ ಪೋಸ್ಟ್ಗಳನ್ನು ಹಂಚಿಕೊಳ್ತಿವೆ. ಈ ವಾರ 800ಕ್ಕೂ ಹೆಚ್ಚು ಬಾರಿ ಶೇರ್ ಆಗಿರುವ ಪೋಸ್ಟ್ ಒಂದರಲ್ಲಿ ನಾನು ನರೇಂದ್ರ ಮತ್ತು ನಿರ್ಮಲಾ ಅವರಿಗೆ ಆರೋಗ್ಯ ವಿಮೆಯ ಮೇಲೆ GST ವಿಧಿಸೋಕೆ ಆದೇಶಿಸಿದೆ, ದಯವಿಟ್ಟು ಆ ಅಮಾಯಕರನ್ನ ದೂಷಿಸಬೇಡಿ ಅಂತ ನೆಹರು ಹೇಳೋದನ್ನ ಕಾಣಬಹುದು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಈಗಿನ ಪ್ರಧಾನಿಗೆ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅನ್ನೋ ಕ್ಯಾಪ್ಷನ್ ಹೊಂದಿರುವ ಜವಾಹರ್ಲಾಲ್ ನೆಹರು ಅವರ ಅಣಕು ಅಥವಾ ಪರೋಡಿ ಖಾತೆ ತನ್ನ ತೀಕ್ಷ್ಣವಾದ ವಿಡಂಬನಾತ್ಮಕ ಪೋಸ್ಟ್ಗಳೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿಯನ್ನ ಕುಟುಕ್ತಿದೆ. ಈ ಖಾತೆಯ ಅಡ್ಮಿನ್ ಒಂದು ಕಾಲದಲ್ಲಿ ಕಟ್ಟಾ ಬಿಜೆಪಿ ಬೆಂಬಲಿಗರಾಗಿದ್ರು. 20ರ ಹರೆಯದ ಈ ಮಾಜಿ ಬಿಜೆಪಿ ಬೆಂಬಲಿಗ ಈ ಖಾತೆಯಲ್ಲಿ ಸುದ್ದಿ ಮತ್ತು AI ಅನ್ನ ಜೊತೆಗೂಡಿಸಿಕೊಂಡಿದೆ. 2021ರಲ್ಲಿ ಜೇಮ್ಸ್ ಆಫ್ ಮೋದಿ ಎಂಬ ಹೆಸರಿನಲ್ಲಿ X ಖಾತೆ ಪ್ರಾರಂಭ ಆಗಿತ್ತು. ಸೀಮಿತ ವ್ಯಾಪ್ತಿಯೊಂದಿಗೆ ಮೀಮ್ಗಳು ಮತ್ತು ಮರುಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇತ್ತು. ಆದರೆ ಈ ಬಾರಿ ಸಂಸತ್ತಿನ ಚಳಿಗಾಲದ ಅಧಿವೇಶನದ ವೇಳೆ ಡಿಸೆಂಬರ್ 16ರಂದು ಖಾತೆಯನ್ನು ಮರುನಾಮಕರಣ ಮಾಡಲಾಯಿತು. ನೆಹರು ಹೆಸರನ್ನು ಉಪಯೋಗಿಸಿ ತಮಾಷೆ ಮಾಡೋಕೆ ಪ್ರಾರಂಭಿಸಿದ ಖಾತೆ ವೇಗವಾಗಿ ಬೆಳೀತು. 8 ದಿನಗಳಲ್ಲಿ ಖಾತೆಯ ಫಾಲೋವರ್ಗಳು 1.6 ಸಾವಿರದಿಂದ 10 ಸಾವಿರಕ್ಕೆ ಬೆಳೀತು ಮತ್ತು ಡಿಸೆಂಬರ್ 31ರ ಹೊತ್ತಿಗೆ ಇದು 17,800ಕ್ಕೆ ತಲುಪಿತು. ಈ ಖಾತೆಯ ಪೋಸ್ಟ್ಗಳು ಈಗ ಸಾವಿರಾರು ಲೈಕ್ಗಳನ್ನು ಮತ್ತು ನೂರಾರು ಶೇರ್ಗಳನ್ನು ಪಡಿತಿವೆ. ಈ ಖಾತೆ ಇದೀಗ ರಾಜಕಾರಣಿಗಳಿಗೆ ನೈತಿಕ ಪಾಠವನ್ನು ಹೇಳ್ತಾನೆ ಸಾರ್ವಜನಿಕರಿಗೆ ಭರಪೂರ ಹಾಸ್ಯವನ್ನು ಒದಗಿಸ್ತಾ ಇದೆ. ನಾವು ವರ್ತಮಾನವನ್ನು ಸುಧಾರಿಸುವತ್ತ ಗಮನ ಹರಿಸಬೇಕಾದಾಗ ಹಿಂದಿನದನ್ನು ದೂಷಿಸೋದು ಸರಿಯಲ್ಲ. ರಾಜಕಾರಣಿಗಳು ಆಪಾದನೆಯನ್ನು ನಿಲ್ಲಿಸಿ ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ರೆ ಒಂದು ರಾಷ್ಟ್ರವಾಗಿ ನಾವು ವಿನಾಶದ ಕಡೆಗೆ ಹೋಗ್ತಿದ್ದೀವಿ ಅಂತ ತಮ್ಮ ಹೆಸರನ್ನು ಹೇಳೋಕೆ ಬಯಸದ ಖಾತೆಯ ಅಡ್ಮಿನ್ ದಿ ಪ್ರಿಂಟ್ಗೆ ಹೇಳಿದ್ದಾರೆ. ನಾನು ಇತ್ತೀಚೆಗೆ ಗ್ರೋಕ್ ಹೆಸರಿನ ಆ್ಯಪ್ ಅನ್ನು ಬಳಸೋಕೆ ಪ್ರಯತ್ನಿಸಿದೆ ಮತ್ತು ಅದರ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡೆ. ನಂತರ ಸಂಸತ್ತಿನ ಚಳಿಗಾಲದಲ್ಲಿ ನೆಹರು ವಿರುದ್ಧ ಮತ್ತೆ ಆರೋಪ ಸರಣಿ ಆರಂಭ ಆದಾಗ ನಾನು ಈ ರೀತಿ ಪೋಸ್ಟ್ ಹಾಕೋಕೆ ಪ್ರಾರಂಭಿಸಿದೆ ಅಂತ ಅವರು ಹೇಳ್ತಾರೆ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ವಿವಾದವಾದ ಬಳಿಕ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ನಿಂದಿಸುತ್ತಿದೆ ಅಂತ ಆರೋಪಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಪಂಡಿತ್ ನೆಹರು ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿದ್ರು ಅಂತ ಪೋಸ್ಟ್ ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಅಣಕು ಖಾತೆ, ಮಗ ನರೇಂದ್ರ, ನೀನು ಯಾವಾಗ ನಿನ್ನ ಕಾಲ ಮೇಲೆ ನಿಲ್ಲುವೆ ಅಂತ ವ್ಯಂಗ್ಯವಾಗಿ ಪ್ರಶ್ನಿಸಿತ್ತು. ಅಂದಿನಿಂದ ದಿ ನೆಹರು ಪ್ರತಿನಿತ್ಯ 3-4 ಬಾರಿ ಪೋಸ್ಟ್ ಮಾಡ್ತಾ ಇದೆ.
ಜಿಎಸ್ಟಿ, ಕುಸಿಯುತ್ತಿರುವ ರೂಪಾಯಿ, ಬಾಂಗ್ಲಾದೇಶದ ಹಿಂದೂಗಳಿಗೆ ಸಹಾಯ ಮತ್ತು ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಪಂದ್ಯ ಈ ರೀತಿಯ ಹಲವು ವಿಷಯಗಳ ಕುರಿತು ಈ ಖಾತೆಯಲ್ಲಿ ವ್ಯಂಗ್ಯಭರಿತ ಪೋಸ್ಟ್ಗಳನ್ನು ಕಾಣಬಹುದು. ಒಂದು ಪೋಸ್ಟ್ನಲ್ಲಿ ನೆಹರು ಅವರು ಅಳ್ತಿರುವ ಮೋದಿಯನ್ನ ತಪ್ಪಿಕೊಳ್ತಿರೋದನ್ನ ತೋರಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಯುಎಸ್ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕಾರಕ್ಕೆ ಆಹ್ವಾನದ ಬಗ್ಗೆ ಇರುವ ಪೋಸ್ಟ್, ಓಹೋ ಪರವಾಗಿಲ್ಲ ಮಗ, ಜೈಶಂಕರ್ ಆಮಂತ್ರಣವನ್ನ ಖಂಡಿತ ತರ್ತಾರೆ, ಈಗ ಅಳಬೇಡ ಅಂತ ನೆಹರು ಮೋದಿಗೆ ಹೇಳೋ ಹಾಗೆ ತೋರಿಸುತ್ತೆ. ಟ್ರಂಪ್ರ ಪ್ರಮಾಣ ವಚನ ಸಮಾರಂಭಕ್ಕೆ ಆಮಂತ್ರಣವನ್ನ ಪಡೆಯೋಕೆ ವಿಫಲರಾದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಹಿಂದೆ ನಿಂತಿರುವ ಮೋದಿ ದೂಷಿಸ್ತಿರೋದನ್ನ ಮತ್ತೊಂದು ಪೋಸ್ಟ್ ತೋರಿಸುತ್ತೆ. ಇಂದು ನಾನು ಪಾಪ್ಕಾರ್ನ್ಗೆ ಜಿಎಸ್ಟಿ ವಿಧಿಸೋಕೆ ನಿರ್ಮಲಾಗೆ ಆದೇಶಿಸಿದೆ, ಚಿಂತಿಸಬೇಡ ನರೇಂದ್ರ, ನಾನು ನಿನ್ನ ತಪ್ಪಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಅಂತ ನೆಹರು ಹೇಳೋದು ಮತ್ತೊಂದು ಪೋಸ್ಟ್. ಈಗ ಖಾತೆಯ ಅಡ್ಮಿನ್ ಬಿಜೆಪಿ ಕ್ರಮಗಳನ್ನು ದ್ರೋಹ ಅಂತ ಪರಿಗಣಿಸ್ತಾರೆ ಮತ್ತು ತಮ್ಮ ಹತಾಶೆಯನ್ನ ವಿಡಂಬನೆಗೆ ತಿರುಗಿಸಿದ್ದಾರೆ. ವ್ಯಂಗ್ಯ ತಮಾಷೆಯನ್ನೇ ಟೀಕೆಯ ಪ್ರಬಲ ಅಸ್ತ್ರವಾಗಿಸಿದ್ದಾರೆ. ನಾನು ಮೊದಲು ಬಿಜೆಪಿ ಬೆಂಬಲಿಗನಾಗಿದ್ದೆ, ಆದರೆ ಸರ್ಕಾರದ ಕೆಟ್ಟ ನೀತಿಗಳು ಮತ್ತು ಮಧ್ಯಮ ವರ್ಗದ ಸಂಕಷ್ಟಗಳ ಹೆಚ್ಚಳದಿಂದಾಗಿ ನಾನು ಬಿಜೆಪಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಿದೆ ಅಂತ ಅವರು ಹೇಳ್ತಾರೆ. ಈಗ ನಾನು ಯಾವುದೇ ಪಕ್ಷವನ್ನು ಬೆಂಬಲಿಸೋದಿಲ್ಲ, ಬದಲಾಗಿ ಜನರ ನಿಜವಾದ ಧ್ವನಿಯಾಗಬಲ್ಲ ಅರ್ಹತೆಯ ಆಧಾರದ ಮೇಲೆ ನಾನು ವ್ಯಕ್ತಿಗಳನ್ನು ಬೆಂಬಲಿಸ್ತೇನೆ ಅಂತ ಅವರು ಹೇಳ್ತಾರೆ. ಪ್ರಸ್ತುತ ಸಮಸ್ಯೆಗಳಿಗೆ ಈ ರೀತಿಯ ವ್ಯಾಖ್ಯಾನ ಪರಿಣಾಮ ಬೀರಬಹುದು ಅಂತ ಅಡ್ಮಿನ್ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಮತ್ತು ಪ್ರೇಕ್ಷಕರು ಇರೋವರೆಗೆ ನೆಹರು 2.0 ಮಾತನಾಡ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.